ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇದೆ. ಯಾಕೆಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವಿಚಾರತೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕ್ಯಾಶ್ ಅಷ್ಟಾಗೈತದ ಶಿಫಾರಸ್ ಇಲ್ಲೇ ಅದಲ್ಲ, ಇಲ್ಲೇ ಹೋಗ್ತಾನೆ ಕೃಷ್ಣಾಣವಿದೆ. ಇಲ್ಲೇ ತನಿಖೆ ಆಗಬೇಕಲ್ಲ, ಎಷ್ಟೊಂದು ಹೆಚ್ಚಾಗಿರ್ಬೋದಂತ ಒಂದು ಅಂದಾಜಿದೆ. ಯಾಕಂದರೆ ದೊಡ್ಡ ಸಂಖ್ಯೆಯಲ್ಲಿ ಆಗಿರ್ಬೋದು, ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ನನಗೆ ಗೊತ್ತಿಲ್ಲ ಯಾರು ಹೊಂಟಿದ್ದಾರೆ, ಯಾರೇ ಹೇಳಿ. ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀವಿ. ಅಡ್ವಾನ್ಸ್ ಆಗಿ ಯಾರು ಹೊಂಟಿಲ್ಲ, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅವ್ರು ಹೋಗ್ಬೋದು, ಅವ್ರು ಏನು ನೋಡ್ತಾರೆ ಗೊತ್ತಿಲ್ಲ. ಅದಕ್ಕೆ ಸ್ವಾಭಾವಿಕ ಹೇಳ್ಬಾರ್ದು. ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಶಾಸಕ ಅದು ನಮಗೆ ಗೊತ್ತಿಲ್ಲ, ನಾವು ಹೇಳಿಲ್ಲ. ಹಂಗೇನಿಲ್ಲ, ಯಾರು ಹಂಗೇನ ಪಾರ್ಟಿಗೆ ಡ್ಯಾಮೇಜ್ ಆಗಬಾರ್ದಂಗೆ ಹೇಳ್ತಾರೆ. ನಮಗೆ ಹೇಳ್ಬಿಡಿ, ನಿಮ್ಮ ಪ್ರಶ್ನೆ ನನಗೆ ಪೂರ್ಣ ಗೊತ್ತಾಯಿತು. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳ್ಯಾರ, ಅವ್ರು ಹೇಳ್ದಂಗೆ ಕೇಳೋರು ನಾವು. ಅದಕ್ಕೆ ಅವ್ರು ಏನೂ ಮಾತಾಡ್ತಕ್ಕದ್ದಲ್ಲ ಅಂತ ಹೇಳ್ಯಾರ. ಅದಕ್ಕೆ ನೀವು ಏನೋ ಪ್ರಶ್ನೆ ಕೇಳಿದ್ರು ಸಹಿತ ಅದಕ್ಕೇನೂ ಉತ್ತರ ಕೊಡೋದಿಲ್ಲ. ಅದಕ್ಕೆ ಆ ಪ್ರಶ್ನೆಯನ್ನು ನನಗೆ ಸಂಬಂಧ ಇಲ್ಲದ್ದು ಹೌದೌದು. ಅದಕ್ಕೆ ನಾನೇನೋ ಸದ್ಭಾವನೆ ಶುಭಾಶಯ ನಾನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಮುಖ್ಯಮಂತ್ರಿಗಳು ಬಂದಾಗ ದಾಸೋಹದ ಬಗ್ಗೆ ನಾವು ಮಾತನ್ನು ಪ್ರಸ್ತಾಪ ಮಾಡಿದ್ವಿ. ಮೇವು ದಾಸೋಹದ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ. ಆ ದಾಸೋಹ ಕಟ್ಟಡ ಹಾಗೂ ಮೇವು ದಾಸೋಹದ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅವುಗಳನ್ನು ಮಾಡೋದಕ್ಕೆ ಈಗಾಗಲೇ DPR ಸಿದ್ಧತೆ ನಡೆದಿದೆ. ಬಹುಶಃ ಒಂದು ತಿಂಗಳು ಒಪ್ಪತ್ತಿನೊಳಗೆ ಆ ಕಟ್ಟಡದ ಶಂಕುಸ್ಥಾಪನೆ ಮಾಡ್ತಕ್ಕಂಥದ್ದು ಅಥವಾ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಆಲೋಚನೆ ಮಾಡ್ತಾಯಿದ್ದೀವಿ. ಬಹುಶಃ ನಮ್ಮ ಹೊಸ ಆರ್ಥಿಕ ವರ್ಷದ ಪ್ರಾರಂಭದಲ್ಲಿ ನಾವು ಶಂಕುಸ್ಥಾಪನೆಯನ್ನು ಮಾಡುವಂಥ ಕೆಲಸ ಮಾಡ್ತೀವಿ ಅನ್ನೋದನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಬಯಸ್ತೇನೆ. ಒಟ್ಟಾರೆ ಈ ಯಲ್ಲಮ್ಮನ ಗುಡ್ಡ ಕ್ಷೇತ್ರವನ್ನು, ರೇಣುಕಾ ಯಲ್ಲಮ್ಮ ಗುಡ್ಡ ಕ್ಷೇತ್ರವನ್ನು, ಈ ಪವಿತ್ರ ಸ್ಥಳವನ್ನು ಅತ್ಯಂತ ಶ್ರೇಷ್ಠ ರೀತಿಯಿಂದ ಅದನ್ನು ಅಭಿವೃದ್ಧಿಪಡಿಸಬೇಕು. ಏನು ಇವತ್ತು TTD ತಿರುಪತಿ ತಿರುಮಲ ದೇವಸ್ಥಾನ ಏನಿದೆ ಆ ಪ್ರದೇಶದಲ್ಲಿ ಹಾಗೆ ಅಭಿವೃದ್ಧಿ ಆಗಿದೆ. ಅದು ಒಂದು ನಮ್ಮ ದೃಷ್ಟಿಯೊಳಗೆ ಇಟ್ಕೊಂಡು ಆ ಕ್ಷೇತ್ರವನ್ನು
ಭಾಳಷ್ಟು ಸುಂದರವಾಗಿ ಶಿಸ್ತಿನಿಂದ ಅಭಿವೃದ್ಧಿಪಡಿಸಬೇಕನ್ನುವಂಥ ಪ್ರಯತ್ನ ನಡೆದಿದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.